ಹಾಲೆಲೂಯ, ಹಾಲೆಲೂಯ. ಒಂದೇ ಒಂದು ವಚನ ಓದಿ ನಾನು ಸಂದೇಶವನ್ನು ಪ್ರಾರಂಭ ಮಾಡಿ ಅತಿ ಬೇಗನೆ ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ಅದೆಲ್ಲರಿಗೂ ಪರಿಚಯವಾಗಿರುವಂಥ ಒಂದು ವಚನ. ಒಂದು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಸಾಕು ಬ್ರದರ್. ಒಂದು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಈ ಲೋಕದಲ್ಲಿ ಎಲ್ಲರ ಪ್ರೀತಿಗಿಂತ ತಾಯಿಯ ಪ್ರೀತಿ ದೊಡ್ಡದು ಅಂತ ಹೇಳ್ತಾರೆ. ಎಲ್ಲ ಪ್ರೀತಿಗಿಂತ ತಾಯಿಯ ಪ್ರೀತಿ ಶ್ರೇಷ್ಠವಾದ ಪ್ರೀತಿ. ಈ ಲೋಕದಲ್ಲಿ ನಾವು ನೋಡುವಾಗ ತಾಯಿಗೆ ಸಮಾನರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅನೇಕ ಆಟೋಗಳ ಮೇಲೆ, ವಾಹನಗಳ ಮೇಲೆ ಬರೆಯಲ್ಪಡ್ತಾರೆ, ತಾಯಿಗಿಂತ ಮಿಗಿಲಾದ ಯಾರೂ ಇಲ್ಲ, ತಾಯಿಯೇ ದೇವರು ಅಂತ ಬರೆಯಲ್ಪಟ್ಟದನ್ನು ನಾವು ನೋಡ್ತೇವೆ. ಅದು ದೇವರ ವಾಕ್ಯ ಹೇಳ್ತದೆ. ಲೋಕದ ಜನ ತಾಯಿಯನ್ನ ದೇವರ ಸ್ಥಾನದಲ್ಲಿಟ್ಟಿದ್ದಾರೆ. ತಾಯಿಯ ಪ್ರೀತಿ ಶ್ರೇಷ್ಠವಾದದ್ದು. ನಿಜ, ತಾಯಿ ತನ್ನ ಮಗುನ ಬಹಳ ಮಮತೆಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ, ಜವಾಬ್ದಾರಿಯಿಂದ, ಭಯಭಕ್ತಿಯಿಂದ ಆ ಮಗುನ ನೋಡ್ಕೊಳ್ತಾಳೆ. ಸತ್ಯವೇದ ಹೇಳ್ತದೆ, ಒಂದು ಸ್ತ್ರೀ, ಒಂದು ಕನ್ನಿಕೆ ಸ್ತ್ರೀ ಆದ ಮೇಲೆ ಅವಳು ಗರ್ಭಧರಿಸಿ ಮಗುವನ್ನು ಹಡಿಯುವಾಗಲೇ ಆ 9 ತಿಂಗಳು ಹೊತ್ತಂಥ ಮಗುವನ್ನು ಬಹಳ ಜೋಪಾನವಾಗಿ ನೋಡಿಕೊಂಡು ಆ ಮಗುವನ್ನು ಹಡಿಯುವಂಥ ಸಮಯದಲ್ಲಿ ಅವಳು ಮರಣದ ಬಾಗಿಲಿಗೆ ಹೋಗಿ ತನ್ನ ಜೀವವನ್ನು ಕೇರ್ ಮಾಡದೆ, ತನ್ನ ಜೀವನದ ಕಡೆಗೆ, ತನ್ನ ಪ್ರಾಣದ ಕಡೆಗೆ ಅವಳು ಗಮನ ಕೊಡದೆ ಆ ಮಗುವಿನ ಜೀವವನ್ನು ಪಡೆಯುವುದಕ್ಕೋಸ್ಕರ, ಉಳಿಸುವುದಕ್ಕೋಸ್ಕರ ತನ್ನ ಜೀವವನ್ನು ಅವಳು ಒತ್ತೆ ಇಡ್ತಾಳಂತೆ. ಸತ್ಯವೇದ ಹೇಳ್ತದೆ, ತಾಯಿ ಕನ್ನಿಕೆ ಗರ್ಭಧರಿಸುವಾಗ ಆ ಮಗುವನ್ನು ಹಡಿಯುವಂಥ ಸಂದರ್ಭದಲ್ಲಿ ಅವಳು ಮರಣದ ಬಾಗಿಲಿಗೆ ಹೋಗಿ ಒಂದು ಜೀವನ ತಗೊಂಡು ಬರ್ತಾಳೆ. ಎಷ್ಟೋ ಪ್ರಿಯ ಸಹೋದರ ಸಹೋದರಿ, ಮಗುವನ್ನು ಹಡಿಯುವ ಟೈಮ್ನಲ್ಲಿ ಎಷ್ಟೋ ತಾಯಿಂದರು ಮಗುಗೆ ಜೀವ ಕೊಟ್ಟು ತಮ್ಮ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಮಕ್ಕಳನ್ನು ನೋಡುವಾಗ ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದಾರೆ, ತಂದೆ ತಾಯಿದ ತಬ್ಬಲಿಗಳಾಗಿದ್ದಾರೆ, ಅನಾಥರಾಗಿದ್ದಾರೆ. ಅದು ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿಯೇ, ಒಂದು ಮಗುವನ್ನು ಹಡಿಯೋದು ಮಾತ್ರ ಅಲ್ಲ, ಆ ಒಂದು ಸ್ತ್ರೀ, ಆ ತಂದೆ ತಾಯಿ ಆ ಮಗುವಿನ ವಿಷಯದಲ್ಲಿ ಆ ದಿನದ ಮೊದಲುಗೊಂಡು ಜವಾಬ್ದಾರಿ ಉಳ್ಳವರಾಗಿರ್ತಾರೆ. ಪ್ರತಿದಿನ ಆ ಮಗುಗೆ ಕಣ್ಣನ್ನ ಓಪನ್ ಮಾಡಿ ಹಗಲು ರಾತ್ರಿ ಅನ್ನದೇ ಆ ಮಗುವಿನ ಕಡೆಗೆ ಗಮನ ಹರಿಸ್ತಾರೆ. ಕಾರಣ, ಆ ಮಗು ಜೀವಂತವಾಗಿರಬೇಕು ಅಂತ, ಯಾವ ಅಪಾಯ ಬರಬಾರ್ದು ಅಂತ, ಯಾವ ತೊಂದರೆಗಳು ಆಗಬಾರ್ದು ಅಂತ, ಯಾವುದೇ ಸಮಸ್ಯೆಗೆ ಆ ಮಗು ಸಿಕ್ಕಾಕೊಳ್ಬಾರ್ದು ಅಂತ. ಕಾರಣ, ಹುಟ್ಟಿದ ಮಗು ಮಾತಾಡಲ್ಲ, ಹೇಳಲ್ಲ, ನನಗೆ ಈ ಸಮಸ್ಯೆ ಅಂತ, ಈ ನೋವು ಅಂತ, ಈ ತೊಂದರೆ ಅಂತ, ಹಿಂಗಾಗ್ತಾ ಇದೆ ಅಮ್ಮ ಅಂತ ಹೇಳಕ್ಕಾಗದೆ, ನನ್ನ ಪೋಷಿಸು ಅಂತ ಕೇಳಲ್ಲ, ನನಗೆ ಫೀಡ್ ಮಾಡು ಅಂತ ಕೇಳಲ್ಲ, ನನಗೆ ಊಟ ಕೊಡು ಅಂತ ಕೇಳಲ್ಲ. ಆದ ಕಾರಣ ದೇವರು ಮಗುವನ್ನು ಹಡಿಯತಕ್ಕ ತಾಯಿಗೆ ವಿಶೇಷವಾದ ಒಂದು ಜ್ಞಾನವನ್ನ, ಬಲವನ್ನ, ಧೈರ್ಯವನ್ನ, ಆ ಕೃಪೆಯನ್ನ ಹಡಿಯತಕ್ಕ ತಾಯಿಗೆ ದೇವರು ಅನುಗ್ರಹಿಸಿದ್ದಾನೆ. ಆ ಹಡಿಯಲ್ಪಟ್ಟ ಮೇಲೆ ತಾಯಿಗೆ ಮಾತ್ರ ಅಲ್ಲ, ತಂದೆ ತಾಯಿ ಇಬ್ಬರು ಆ ಮಗುವನ್ನ ಜೋಪಾನವಾಗಿ ನೋಡ್ಕೊಳ್ಬೇಕಂತೆ. ಪ್ರಿಯ ಸಹೋದರಿಯೇ,
ಆ ಮಗುಗೆ ತಂದೆ ತಾಯಿಯೇ ಮೊದಲ ಪಾಠಶಾಲೆ, ಆ ತಂದೆ ತಾಯಿಯ ಮೊದಲ ಗುರು. ಆ ಮಗು ಸ್ವಲ್ಪ ಬೆಳೀತಾ ಬೆಳೀತಾ ಇರುವಾಗ ತಂದೆ ತಾಯಿ ಗಮನಿಸ್ತಾರೆ, ನನ್ನ ಮಗು ಕೇಳಿಸ್ಕೊಳ್ತಾ ಇದೆಯಾ, ನನ್ನ ಮಗು ನಾನು ಕರೆದ್ರೆ ನೋಡ್ತಾ ಇದೆಯಾ, ನನ್ನ ಮಗು ಆಕ್ಟಿವ್ ಆಗಿದೆಯಾ. ಹುಟ್ಟಿದ ದಿನ ಮೊದಲುಗೊಂಡು ಆ ಮಗು ಕರೆಕ್ಟ್ ಟೈಮ್ಗೆ ಅದು ಬೆಳೀತಾ ಇದೆಯಾ, ನಾವು ಕೊಡುವಂಥ ಆಹಾರ ನನ್ನ ಪೋಷಣೆ ಆ ಮಗುಗೆ ಸಾಕಾಗ್ತಾ ಇದೆಯಾ. ಇದನ್ನ ಆ ತಂದೆ ತಾಯಿಯಾದವರು ಆ ಮಗುವನ್ನು ಬಹಳ ಗಮನದಿಂದ ಎಚ್ಚರಿಕೆಯಿಂದ ಅವರು ನೋಡಿಕೊಳ್ಳುವವರಾಗಿದ್ದಾರೆ. ಆದರೆ ಸತ್ಯವೇದ ಹೇಳ್ತದೆ, ಯೆಶಾಯ 49:14-15 ನಾವು ನೋಡುವಾಗ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಪ್ರಿಯ ಸಹೋದರಿಯೇ, ಸತ್ಯವೇದ ಹೇಳ್ತದೆ, ಒಂದು ತಾಯಿ ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿಮ್ಮನ್ನ ಮರೆಯನು. ಒಂದು ಹಲ್ಲೆಲೂಯಾ ಹೇಳ್ರಿ. ತಾಯಿ ದೇವರಾಗಕ್ಕಾಗುತ್ತಾ? ಜನ ಹೇಳ್ತಾರೆ ತಾಯಿಯೇ ದೇವರು ಬ್ರದರ್, ಆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತಾಯಿ ತಂದೆಯ ರಕ್ತ ಹಂಚಿ ಹುಟ್ಟಲ್ಪಟ್ಟಂಥ ಮಕ್ಕಳು ಎಷ್ಟೋ ಜನ ಹೇಳ್ತಾರೆ ನಮ್ಮ ತಾಯಿನೇ ನನಗೆ ದೇವರು, ನಮ್ಮ ತಂದೆನೇ ನನಗೆ ದೇವರು ಅಂತ. ಆದರೆ ವಿಶ್ವಾಸಿಯೇ ಸತ್ಯವೇದ ಏನು ಹೇಳ್ತದೆ, ಒಂದು ವೇಳೆ ತಾನು ಎತ್ತ ಮಗುವನ್ನ, ಹಾಲು ಕುಡಿಯತಕ್ಕ ಮಗುವನ್ನ ಎತ್ತ ತಾಯೇ ಮರೆತಾಳು, ನಾನ್ ನಿಮ್ಮನ್ನ ಮರೆಯಲ್ಲ. ಎತ್ತ ತಾಯಿ ಮರೆತಾಳು, ನಾನ್ ನಿಮ್ಮನ್ನ ಮರೆಯಲ್ಲ. ಈ ಮರೆಯಲ್ಲ ಅಂತ ಹೇಳಲ್ಪಟ್ಟಂತ ಯೇಸು ನಿಜವಾಗ್ಲೂ ಮರೆಯಲ್ಲ. ರಕ್ತ ಕೊಟ್ಟು ಎತ್ತ ತಾಯಿ ಆ ಮಗುನ ಮರ್ತೋಗ್ತಾಳೆ, ತಂದೆ ತಾಯಿ ಮರ್ತೋಗ್ತಾರೆ. ಎಷ್ಟೋ ಲೋಕದಲ್ಲಿ ನೀವು ಗಮನಿಸಿ ನೋಡಿ, ಎತ್ತಲ್ಪಟ್ಟಂಥ ಮಕ್ಕಳನ್ನ ಸಾಕಕ್ಕಾಗದೆ, ನೋಡಿಕೊಳ್ಳಕ್ಕಾಗದೆ, ಯಾರಿಗೂ ಹೇಳದೆ ಗರ್ಭಧರಿಸಿ ಎತ್ತಲ್ಪಟ್ಟಂಥ ಮಕ್ಕಳನ್ನ ಆ ತಾಯಿ ಅನಾಥಾಶ್ರಮ ಹತ್ರ, ಮಂದಿರಗಳ ಹತ್ರ, ಮಸೀದಿಗಳ ಹತ್ರ, ಎಷ್ಟೋ ಚರ್ಚ್ಗಳ ಬಳಿಯಲ್ಲಿ, ಎಷ್ಟೋ ತೊಟ್ಟಿ ಹತ್ರ, ಎಷ್ಟೋ ಮೋರಿ ಹತ್ರ ಮೂಟೆ ಕಟ್ಟಿ ಆ ಮಗುವನ್ನ ಬಿಟ್ಟೋಗಿರತಕ್ಕ ಉದಾಹರಣೆಗಳಿದೆ. ದೇವರ ಮಾತು, ಎತ್ತ ತಾಯಿ ಹಾಲು ಕುಡಿಯುವಂತ ಮಗುವನ್ನ ಮರೆತಾಳು, ನಾನ್ ನಿಮ್ಮನ್ನ ಮರೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ 16ನೇ ವಚನ ಹೇಳ್ತದೆ, ಇಗೋ ನಾನು ನಿಮ್ಮನ್ನು ನನ್ನ ಅಂಗೈಯಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ. ನಾನು ನಿಮ್ಮನ್ನು ಮರೆಯಲ್ಲ ಅಂತ ಹೇಳುವಂಥ ದೇವರು ಹೇಳ್ತಾನೆ, ನಿಮ್ಮನ್ನು ನಾನು ಎಲ್ಲಿಟ್ಕೊಂಡಿದ್ದೀನಿ ಗೊತ್ತಾ? ನನ್ನ ಅಂಗೈಯಲ್ಲಿ ನಿಮ್ಮ ಚಿತ್ರವನ್ನು ಇಟ್ಕೊಂಡಿದ್ದೇನೆ. ನಾನು ಹಿಂಗೆ ನೋಡಿದಾಗಲ್ಲ ನನಗೆ ನೀವು ಕಾಣೋರಾಗಿರ್ತೀರಿ. ಪ್ರಿಯ ಸಹೋದರಿಯೇ, ಹುಟ್ಟಿದ ಮಗುವಿನ ಜಾತಕವನ್ನು ಕೇಳ್ಕೊಂಬರ್ತಾರೆ, ಹೋಗಿ ಈ ಮಗು ನಮ್ಗೆ ಆಶೀರ್ವಾದವಾಗಿದೆಯಾ? ಅವನು ಏನೋ ಒಂದು ಹೇಳಿಬಿಡ್ತಾನೆ, ಇವ್ರು ಏನೋ ಒಂದು ಕೇಳಿಬಿಡ್ತಾರೆ. ನೀನು ಅವನ್ನ ಬಿಡಬೇಕು, ಕರೆಯಲ್ಪಟ್ಟ ದೇವರನ್ನ ನಂಬಬೇಕು. ಒಂದು ಆಮೇಲೆ ಹೇಳ್ರಿ. ಮನುಷ್ಯನನ್ನ ಮರೆತು ಕರೆಯಲ್ಪಟ್ಟ ದೇವರ ಮೇಲೆ ನಂಬಿಕೆ ಇಡಬೇಕು. ಅವನು ಹೇಳ್ತಾನೆ, ನಿಮ್ಮನ್ನು ನಾನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ಸದಾ ಕಾಲ ನಿಮ್ಮನ್ನು ನೋಡೋದಕ್ಕೋಸ್ಕರ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಇಬ್ರಿ 5:13 ನಾವು ನೋಡುವಾಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಕೈ ಬಿಡಲ್ಲ, ತೊರೆಯೋದಿಲ್ಲ. ಯಾಕೆ ಇವತ್ತು ದೇವರು ಈ ಮಾತನ್ನು ಹೇಳಿದ್ದಾನೆ? ಆದಿಕಾಂಡ 21:1-13 ವಚನದ ಓದುವಾಗ 9ನೇ ವಚನ ಹೇಳ್ತದೆ, ಹಾಗರಳು ಮಗು ನಗುವುದನ್ನು ಕಂಡು, ಹಾಗರಳ ಮಗು, ಅಬ್ರಾಹ್ಮನಿಗೆ ಮಗು ಹುಟ್ಟುಬಿಟ್ಟಿದೆ. ಹುಟ್ಟಕ್ಕೆ ಮುಂಚೆ ಅವನಿಗೆ ಯಾವ ಫೀಲಿಂಗ್ ಇರಲಿಲ್ಲ. ಗಂಡ ಹೆಂಡತಿಗೆ ಹೆಂಡತಿ ಒತ್ತಾಯದ ಮೇರೆದೆ
ಆಗರಳನ್ನು ಅಬ್ರಾಮನಿಗೆ ಮದುವೆ ಮಾಡಿ ಆಕೆ ಮೂಲಕ ಹುಟ್ಟಲ್ಪಟ್ಟಂಥ ಮಗುವನ್ನು ಇಸ್ಮಾಯಿಲ್ ಅಂತ ಕರೆದು, ತದನಂತರ ದೇವರ ವಾಗ್ದಾನ ಅಬ್ರಾಮನಲ್ಲಿ ನೆರವೇರುವಾಗ ಆ ಸಾರಳಿಗೆ ದೇವರೊಂದು ಮಗುನ ಕೊಡ್ತಾನೆ. ಆ ಮಗುವನ್ನು ಇನ್ನೊಂದು ಹೆಂಡತಿಯ ಮಗು ನೋಡಿ ನಗುವಾಗ ಈಕೆ ಒಳಗಡೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಆ ಮಗು ನಗುವುದನ್ನು ನೋಡಿ ಕೋಪದಿಂದ ಉರಿಗೊಂಡವಳಾಗಿ ಹೊಟ್ಟೆ ಕಿಚ್ಚಿನಿಂದ ನನ್ನ ಮಗುನ ನೋಡಿ ನಗಾಡ್ತೀಯ ಅಂತ ಅಬ್ರಾಮ್ನಿಗೆ ಕರೆದು ಆಕೆ ಹಾಗರಳ ವಿರುದ್ಧವಾಗಿ ಚಾಡಿಯನ್ನು ಹೇಳಿ ಅವಳ ಕಣ್ಣು ಮುಂದೆಯಿಂದ ಹಾಗರಳನ್ನು ಆ ಮಗುವನ್ನು ಹೊರಗಾಕಿಬಿಡ್ತಾಳೆ. ಅಬ್ರಾಮನಿಗೆ ಒಂದೇ ಸಂಕಟ, ಅಯ್ಯೋ ನೀನೇ ಹೇಳಿ ಮದುವೆ ಮಾಡಿದಲ್ಲ, ಇವತ್ತು ಅವಳು ನಮ್ಮ ಜೊತೆ ಇರಬೇಕು, ಇವಳನ್ನು ಆಚೆ ಹಾಕು ಅಂತ ಹೇಳ್ತಿಯಲ್ಲ, ಇದು ಯಾವ ನ್ಯಾಯ? ಆಗ ಅಬ್ರಾಮ್ ಕರೆಯಲ್ಪಟ್ಟ ದೇವರ ಬಳಿಗೆ ಹೋಗಿದ್ದಾನೆ. ದೇವರೇ, ನನ್ನ ಹೆಂಡತಿ ಸಾರಾ ಇದ್ದಾಳಲ್ಲ, ಹಾಗರಳನ್ನು ಮನೆ ಬಿಟ್ಟು ಕಳಿಸ್ತಾ ಇದ್ದಾಳೆ, ಅದರ ಜೊತೆ ಇಸ್ಮಾಯಿಲ್ ಆ ಮಗುವನ್ನು ಹೊರಗೆ ಹಾಕು ಅಂತ ಹೇಳ್ತಾ ಇದ್ದಾಳೆ, ನಾನೇನು ಮಾಡಬೇಕು? ಇದ್ದೀರಾ? ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಕರೆಯಲ್ಪಟ್ಟ ದೇವರ ಬಳಿಗೆ ಅದೇ ಸಾರಳು ಹಾಗರಳನ್ನು ಮದುವೆ ಆಗು ಅಂತ ಹೇಳುವಾಗ ಆ ಟೈಮಲ್ಲಿ ದೇವರ ಬಳಿಗೆ ಹೋಗಿಲ್ಲ, ನಾನು ಮದುವೆ ಆಗಬೇಕಂತ ಕೇಳಕ್ಕೆ ಹೋಗಿಲ್ಲ. ಸಾರಳ ಮಾತನ್ನು ಕೇಳಿ ಹಾಗರಳಿಗೆ ಮದುವೆ ಆಗಿ ಒಂದು ಮಗು ಆದ ಮೇಲೆ ದೇವರ ವಾಗ್ದಾನ ಇವರಲ್ಲಿ ನೆರವೇರಲ್ಪಟ್ಟ ಮೇಲೆ ಆಕೆ ಮನೆ ಬಿಟ್ಟು ಆಕೆನ ಆಚೆ ಹಾಕು ಅಂತ ಹೇಳುವಾಗ ದೇವರ ಬಳಿಗೆ ಬಂದಿದ್ದಾನೆ. ದೇವರನ್ನ ಕೇಳ್ತಾ ಇದ್ದಾನೆ, ದೇವರೇ ಈಕೆನ ಹೊರಗಾಕು ಅಂತ ಹೇಳ್ತಾ ಇದ್ದಾಳಲ್ಲ, ನಾನೇನು ಮಾಡಬೇಕು? ನನ್ನ ದೇವರ ಜಡ್ಜ್ಮೆಂಟ್ ಲೋಕದವ್ರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಅವನ ಜಡ್ಜ್ಮೆಂಟ್ ಯಾವಾಗಲೂ ಸ್ಥಿರವಾಗಿರ್ತದೆ, ನ್ಯಾಯಬದ್ಧವಾಗಿರ್ತದೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಕೊಡಿಸೋ ದೇವರು ನಮ್ಮ ದೇವರು. ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನ ನಂಬ್ತೀರಾ? ನನಗೆ ಅನ್ಯಾಯ ಅಂದರೆ ನನ್ನ ದೇವ್ರು ನ್ಯಾಯ ಕೊಡಿಸ್ತಾನೆ. ನನಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂತ ನೀವು ಬಿಲೀವರ್ಸ್ ನಂಬೋದಾದರೆ ನಿಮ್ಮ ದೇವ್ರು ನಿಮ್ಮ ಪರವಾಗಿ ಹೇಳೋದು ಬರ್ತಾನೆ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ನ್ಯಾಯಾಧಿಪತಿಯ ಮಕ್ಕಳಾಗಿರತಕ್ಕ ನೀವು ಲೋಕದಲ್ಲಿ ಅನ್ಯಾಯದ ತೀರ್ಪು ಮಾಡಕ್ಕೆ ಹೋಗ್ಬೇಡ್ರಿ, ಜನಗಳ ಮಧ್ಯದಲ್ಲಿ ಅನ್ಯಾಯವಾಗಿ ನಡೆಯಕ್ಕೆ ಹೋಗ್ಬೇಡ್ರಿ, ಜನರ ಮಧ್ಯದಲ್ಲಿ ಇಜ್ಜೋಡ್ ಯಾವುದೋ ಆಸೆ ಆಮಿಷಕ್ಕೆ ಒಳಗಾಗಬೇಡ್ರಿ. ಅಬ್ರಾಮ್ ದೇವರಿಗೆ ಕೇಳುವಾಗ ದೇವರು ಹೇಳ್ತಾರೆ, ಅವಳು ಹೇಳೋದು ಕರೆಕ್ಟ್ ಅಂತಾನೆ. ಅಬ್ರಾಮ್ಗೆ ತಲೆ ಕೆಟ್ಟೋಗ್ಬಿಡ್ತದೆ. ನಾನು ನಿನ್ನ ಹತ್ರ ಬಂದರೆ ನೀನು ಹಂಗೆ ಹೇಳ್ತಾ ಇದೆಯಲ್ಲ. ಆಗ ದೇವರು ಹೇಳ್ತಾನೆ, ಅಬ್ರಾಮನೇ, ಇದೇ ಆಗರಳನ್ನು ಸಾರಾ ಮದುವೆ ಆಗುವಂತಾಗ ನೀನು ನನ್ನ ಹತ್ರ ಬಂದಿದ್ದ? ನೀನು ನನ್ನ ಹತ್ರ ಬಂದಿದ್ದ? ಅವತ್ತೇನಾದರೂ ಬಂದಿದ್ರೆ ಇವತ್ತು ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವತ್ತು ನೀನು ಬಾರದ ಇದ್ದ ನಿಮಿತ್ತ ಅವತ್ತು ಯಾರ ಮಾತನ್ನು ಕೇಳಿದೋ ಇವತ್ತು ಅವರ ಮಾತನ್ನೇ ನೀನು ಕೇಳು. ನೊಂದ ಹೃದಯದಿಂದ ಅವನು ದೇವರ ಮಾತನ್ನ ಮೀರಲಿಲ್ಲ. ಮನೆಗೆ ಹೋಗಿ ಆಗರಳಿಗೆ ಬೇಕಾದಂಥ ಆಹಾರ ಪದಾರ್ಥವನ್ನು ಕೊಟ್ಟು ಅವನ್ನ ಕಳಿಸಿಬಿಡ್ತಾಳೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ಆ ಆಗರಳು ಮತ್ತು ಆ ಮಗು ಅರಣ್ಯ ಪ್ರಾಂತ್ಯದಲ್ಲಿ ಬಂದಾಗ ಕೊಟ್ಟಂಥ ಎಲ್ಲ ಆಹಾರ ಪದಾರ್ಥಗಳು ಖಾಲಿಯಾಗಿದೆ. ಆ ಮಗು ಇನ್ನೇನು ಸತ್ತೋಗ್ಬಿಡುತ್ತೇನೋ ಅನ್ನುವಂಥ ಸಮಯದಲ್ಲಿ ಆ ಮಗುನ ಒಂದು ಕಡೆ ಹಾಕಿ ಆ ನೋವನ್ನು ನೋಡೋಕ್ಕಾಗದೆ, ಆ ಗೋಳನ್ನು ನೋಡೋಕ್ಕಾಗದೆ, ಆ ಕಣ್ಣೀರನ್ನು ನೋಡೋಕ್ಕಾಗದೆ, ಆ ಕೂಗನ್ನು ಕೇಳೋಕ್ಕಾಗದೆ ಆಗರಳು
ಸ್ವಲ್ಪ ದೂರದಲ್ಲಿ ಹೋಗಿ ಅಳ್ತಾ ಇದ್ದಾಳೆ. ಬೈಬಲ್ ಹೇಳುತ್ತೆ, ಎತ್ತ ತಾಯಿ ಸಮಯ ಬಂತು ಅಂದರೆ ಅವಳು ಕೈ ಬಿಟ್ಟು ಬಿಡ್ತಾಳೆ. ಹುಟ್ಟಿಸಲ್ಪಟ್ಟಂಥ ದೇವರು ನಮ್ಮನ್ನ ಕೈ ಬಿಡಲ್ಲ. ಒಂದಲ್ಲೇಲು ಹೇಳ್ರಿ, ನಮ್ಮನ್ನು ಹುಟ್ಟಿಸಲ್ಪಟ್ಟಂಥ ದೇವರು ನಮ್ಮನ್ನ ಕೈ ಬಿಡಲ್ಲ. ಆಗಳು ಏನು ಮಾಡ್ತಾ ಇದ್ದಾಳೆ? ಕೈ ಬಿಡಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನಿನ್ನ ಜೀವ ಉಳಿಸಕ್ಕೆ ನನ್ನ ಕೈಯಲ್ಲಾಗಲ್ಲಪ್ಪ, ನಿನ್ನ ಪ್ರಾಬ್ಲಮ್ ಏನು ನನಗೆ ಗೊತ್ತಿಲ್ಲಪ್ಪ, ನಿನ್ನ ಒಳಗಿನ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ, ನಿನಗೆ ಕೊಡೋಕ್ಕೆ ನನ್ನ ಹತ್ರ ಈ ಟೈಮಲ್ಲಿ ಏನಿಲ್ಲ. ಆ ನೋವಿಂದ ಆಗರಳು ಕೂತ್ಕೊಂಡಿದ್ದಾಳೆ. ಆದರೆ ಬೈಬಲ್ ಏನು ಹೇಳ್ತದೆ ಗೊತ್ತಾ? ಆಗರಳ ಕಣ್ಣೀರನ್ನು ದೇವರು ನೋಡ್ದ ಅಂತ ಬರ್ದಿಲ್ಲ. ಆ ಮಗುವಿನ ಕೂಗು, ಆ ಮಗುವಿನ ಅಳುವಂತ ಕೂಗು, ಆ ಮಗುವಿನ ಕೂಗು ದೇವರ ಸನ್ನಿಧಾನಕ್ಕೆ ಮುಟ್ಟಿದೆ. ಹಲ್ಲೇಲೂಯಾ. ಹಾಗಾದ್ರೆ ಎತ್ತ ತಾಯಿ. ಎಷ್ಟೋ ಜನ ಗಂಡು ಮಕ್ಕಳು ಹುಟ್ಟಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಹೆಣ್ಮಗುನ. ಎಷ್ಟೋ ಜನ ಹೆಣ್ಮಗು ಹುಟ್ಟಿಲ್ಲ ಅಂತ ಗಂಡು ಮಗುನ ಬಿಟ್ಟು ಬಿಡ್ತಾರೆ. ಎಷ್ಟೋ ಜನ ಹಣಕ್ಕೋಸ್ಕರ ಮಗುನ ಮಾರಿಬಿಡ್ತಾರೆ. ಎಷ್ಟೋ ಜನ ಮಗು ಬೇಡ ಅಂತ ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಸತ್ಯವೇದ ಹೇಳ್ತದೆ ಈಕ್ವಲ್ ಟು ಮರ್ಡರ್. ಗೊತ್ತಾಗಿ ಆ ಮಗುವನ್ನ ತೆಗೆಯೋದಾಗಲಿ ಸಾಯಿಸೋದಾಗಲಿ ಒಂದು ವೇಳೆ ಯಾರಾದರೂ ಮಾಡಿದ್ರೆ ಸತ್ಯವೇದದ ಪ್ರಕಾರ ಅದು ಯಾವುದಕ್ಕೆ ಸಮ? ಒಂದು ಕೊಲೆಗೆ ಸಮ. ಆ ಕೊಲೆಯ ಅಪರಾಧ, ಆ ಕೊಲೆಯ ದೋಷ, ಆ ಒಂದು ಪಾಪದ ಕಾರ್ಯ ಅವನ ಮೇಲೆ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರಿಯೇ, ಒಂದು ತಾಯಿ ಮಗುವನ್ನು ಮರೆತರೂ ಮರಿಬಹುದು, ನಾನು ನಿಮ್ಮನ್ನು ಮರೆಯಲ್ಲ. ಹಲ್ಲೆಲೂಯಾ. ನನ್ನ ಯೇಸು ನಮಗೆ ತಾಯಿ ಆಗಿದ್ದಾನೆ. ಆ ಮಗು ಕೂಗಲ್ಲ, ಅಳುತ್ತೆ ಅಷ್ಟೇ. ಆ ತಾಯಿ ಏನು ಮಾಡ್ತಾಳೆ? ಟೈಮ್ಗೆ ಫೀಡ್ ಮಾಡಿಸಿ ಆ ಮಗುನ ಬೆಳೆಸ್ತಾಳೆ. ಸ್ವಲ್ಪ ವರ್ಷಗಳ ಕಾಲ ಆ ಮಗುವಿನ ತಂದೆ ತಾಯಿಯೇ ಕಣ್ಣಾಗಿ ನೋಡಿಕೊಂಡು ಆ ಮಕ್ಕಳನ್ನು ಬೆಳೆಸ್ತಾರೆ. ಕಾರಣ ಏನು? ಆ ಕೃಪೆ ದೇವರು ತಾಯಿಗೆ ಕೊಟ್ಟಿದ್ದಾನೆ. ಆದರೆ ತಾಯಿನ ದೇವರಾಗಿ ದೇವರು ಮಾಡಿಲ್ಲ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಓ ಮರಿಯಳಿಗೆ ಎಂಥ ಒಂದು ಭಾಗ್ಯ ಬಂದುಬಿಡ್ತು ನೋಡ್ರಿ. ಈ ಪ್ರಪಂಚದಲ್ಲಿ ಯಾರೂ ಸೆಲೆಕ್ಟ್ ಆಗಿಲ್ಲ, ಮರಿಯಳು ಸೆಲೆಕ್ಟ್ ಆಗಿಬಿಟ್ಟಿದ್ದಾಳೆ ತಾಯಿ ಆಗೋದಕ್ಕೆ. ಆಕೆ ತಾಯಿ ಆಗೋ ಟೈಮ್ನಲ್ಲಿ ಯಾರಾಗಿದ್ದಾಳೆ ಗೊತ್ತಾ? ಆಕೆ ಸ್ತ್ರೀ ಆಗಿಲ್ಲ, ಆಕೆ ಕನ್ನಿಕೆ. ಅವಳು ಸ್ತ್ರೀ ಆಗಿಲ್ಲ, ಅವಳು ಕನ್ನಿಕೆ ಆಗಿರುವಾಗ ದೇವದೂತ ಬಂದು ಕೇಳ್ತಾನೆ, ಮರಿಯಳೇ. ಆ ವಾಯ್ಸ್ ಅವತ್ತಿನವರೆಗೂ ಅವಳು ಕೇಳಿಲ್ಲ, ಆ ಶಬ್ದ ಅವತ್ತಿನವರೆಗೂ ಕೇಳಲಿಲ್ಲ. ಆಗ ತಾನೇ ಯೋಸೇಫನ ಸಂಗಡ ಎಂಗೇಜ್ಮೆಂಟ್ ಆಗಿದೆ ಆಕೆಗೆ. ಎಂಗೇಜ್ಮೆಂಟ್ ಆಗಿದ ಕೂಡಲೇ ಒಬ್ಬ ದೇವದೂತ ಬಂದುಬಿಟ್ಟಿದ್ದಾನೆ. ಆ ದೇವದೂತ ಬಂದು ಮರಿಯಳೇ ಹಂಗಂದಿದ ಕೂಡಲೇ ಅವಳು ಮೊಣಕಾಲು ಹಾಕಿ, ನಾನು ನೆನೆಸ್ಕೊಳ್ತೀನಿ, ಏಲಿ ಸಾಮುವೇಲ್ಗೆ ಒಂದು ಪ್ರಾರ್ಥನೆ ಹೇಳ್ಕೊಟ್ಟಿದ್ದ. ಈ ಶಬ್ದ ಬಂದಾಗ ನೀನೇನು ಹೇಳಬೇಕು? ಇದ್ದೇನೆ. ಹಾಗಾದರೆ ಮರಿಯಳು ಸಹ ದೇವದೂತ ಕೂಗಿದ ಕೂಡಲೇ ಇದ್ದೇನೆ ಇದ್ದೇನೆ. ಆ ರೆಸ್ಪೆಕ್ಟ್ ನಿನ್ನ ಶಬ್ದಕ್ಕೆ ನಾನು ಕಿವಿಗೊಟ್ಟಿದ್ದೇನೆ ಹೇಳು ಅಂತ. ನಿನ್ನ ಶಬ್ದಕ್ಕೆ ನಾನು ಕಿವಿಗೊಟ್ಟಿದ್ದೀನಿ ದೇವರೇ, ನೀನು ಹೇಳು, ಮಾತಾಡು, ನಾನು ನಿನ್ನ ಸ್ವರ ಕೇಳೋದಕ್ಕೆ ರೆಡಿ. ಪ್ರಿಯ ಸಹೋದರಿಯೇ, ದೇವದೂತ ಹೇಳ್ತಾನೆ, ಮರಿಯಳೇ ನೀನು ಭಾಗ್ಯವಂತಳು, ನೀನು ಧನ್ಯಳು, ನೀನು ಆಶೀರ್ವದಿಸಲ್ಪಟ್ಟವಳು. ಯಾರಿಗೂ ಸಿಗದಂಥ ಒಂದು ಭಾಗ್ಯ ಪರಲೋಕದ ದೇವರು ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವಳಿಗೆ ಗೊತ್ತಿಲ್ಲ ಏನಂತ, ಇವಳಿಗೆ ಗೊತ್ತಿಲ್ಲ ಆ ದೂತ ಏನು ಗಿಫ್ಟ್ ತಗೊಂಡ್ಬಂದವನಿ ಅಂತ. ಗಿಫ್ಟ್ ಗೊತ್ತಾಗುತ್ತಾ? ಗಿಫ್ಟ್ ಕೊಡೋರು ಹೇಳ್ತಾರಾ? ಗಿಫ್ಟ್ ಕೊಡೋರು ಹೇಳೋದು, ಅದು ಸರ್ಪ್ರೈಸ್. ಯಾರಿಗೂ ಗೊತ್ತಿಲ್ಲದೆ ತಂದು ಕೊಡೋದ ಗಿಫ್ಟ್, ಗೊತ್ತಾಗಿ ಕೊಡೋದು ಗಿಫ್ಟ್ ಅಲ್ಲ.
ಮರಿಯಳಿಗೆ ಗೊತ್ತಿಲ್ಲ, ಆಕೆ ಕನ್ನಿಕೆ. ದೇವರ ವಾಕ್ಯ ಹೇಳ್ತದೆ, ದೂತ ಅವಳಿಗೆ ಬಂದು ಹೇಳ್ತಾನೆ, ಅಮ್ಮ ನೀನು ಗರ್ಭ ಧರಿಸಬೇಕಾಗಿದೆ. ಅವಳಿಗೆ ಒಂದೇ ಶಾಕ್, ನಾನು ಇನ್ನೂ ಕನ್ನಿಕೆ ಅಲ್ಲ, ನನಗಿನ್ನೂ ಮದುವೆ ಆಗಿಲ್ಲ, ನಾನು ಈ ಸಂದರ್ಭದಲ್ಲಿ ಗರ್ಭ ಧರಿಸಿದ್ರೆ ಸಮಾಜ ಏನು ಮಾತಾಡುತ್ತೆ, ನಾನು ಯಾರಿಗೆ ಮುಖ ತೋರಿಸಲಿ, ನನ್ನ ತಂದೆ ತಾಯಿಗೆ ಏನು ಹೇಳಲಿ, ನನ್ನ ಬಂಧುಗಳಿಗೆ ನಾನು ಏನು ಹೇಳಲಿ, ಸಮಾಜದವ್ರಿಗೆ ಏನು ಹೇಳಲಿ ಅಂತ ಆ ಡಿಸ್ಕಷನ್ ದೂತನ ಬಳಿ ಮರಿಯಳು ಮಾಡೋಕ್ಕೆ ಹೋಗಿಲ್ಲ ಅಂತ ಸತ್ಯವೇದ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ದೂತ ಹೇಳುವಂಥದ್ದನ್ನೆಲ್ಲ ಕೇಳಿಸ್ಕೊಂಡು ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ದೇವರೇ. ಒಂದು ಹಲ್ಲೆಲೂಯಾ ಹೇಳ್ರಿ. ಹಾಗಾದ್ರೆ ಮರಿಯಳು ಎಷ್ಟು ಡೇರಿಂಗ್ ಪರ್ಸನ್, ಎಷ್ಟು ಧೈರ್ಯವುಳ್ಳ ವ್ಯಕ್ತಿ ಅವಳು. ಯಾರಿಗೂ ಕೇಳ್ಕೊಂಬರ್ತೀನಿ ಅಂತ ಹೇಳಿಲ್ಲ, ಅಪ್ಪ ಅಮ್ಮ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇಲ್ಲ, ಮದುವೆ ಆಗುವ ಹುಡುಗನ ಬಳಿಗೆ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ, ಸಮಾಜ ಏನು ಹೇಳುತ್ತೆ ಅಂತ ಕೇಳಕ್ಕೆ ಹೋಗ್ತಾ ಇಲ್ಲ, ಬಂಧುಗಳೇನು ಹೇಳ್ತಾರೆ ಅಂತ ಕೇಳ್ತಾ ಇಲ್ಲ, ಸ್ನೇಹಿತರು ಇದಕ್ಕೆ ಏನು ಆಲೋಚನೆ ಕೊಡ್ತಾರೆ ಅಂತ ಕೇಳಕ್ಕೆ ಹೋಗ್ತಾ ಇಲ್ಲ. ಅವಳ ತೀರ್ಮಾನ, ಅವಳೇ ಡಿಸಿಷನ್ ಮೇಕರ್, ಅವಳ ತೀರ್ಮಾನಕ್ಕೆ ಒಡೆಯಳು. ಅವಳಂತಾಳೆ, ಸ್ವಾಮಿ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿ. ಕಾರಣ ಏನು? ಅಲ್ಲಿ ಡೌಟ್ ಪಟ್ಟಿದ್ರೆ ದೇವ್ರು ಕೊಡ್ತಾ ಇರಲಿಲ್ಲ, ಸಂದೇಹ ಪಟ್ಟಿದ್ರೆ ಕೊಡ್ತಾ ಇರಲಿಲ್ಲ. ಆಕೆ ಹೃದಯ ದೇವರಿಗೆ ಭಯಭಕ್ತಿಯಿಂದ ಇದ್ದ ನಿಮಿತ್ತ ಆ ಭಾಗ್ಯ ಆಕೆಗೆ ದೇವರು ಅನುಗ್ರಹಿಸಿಕೊಟ್ಟ. ಪ್ರಿಯ ಸಹೋದರಿ, ಕನ್ನಿಕೆ ಗರ್ಭ ಧರಿಸ್ತಾ ಇದ್ದಾಳೆ. ಈ ಸುದ್ದಿ ಯೋಸೆಫ್ಗೆ ಗೊತ್ತಾಗ್ಬಿಡ್ತು. ಯೋಸೆಫ್ ತಲೆಯಲ್ಲಿ ಶತ್ರು ಹುಳ ಬಿಟ್ಟುಬಿಟ್ಟ. ನಿನ್ನ ಹುಡುಗಿ ಗರ್ಭ ಧರಿಸ್ಬಿಟ್ಟಿದ್ದಾಳಲ್ಲ, ಅವಳು ನಡತೆಗೆಟ್ಟವಳು, ಅಪವಿತ್ರಳು, ಅವಳು ಸರಿ ಇಲ್ಲ, ಅವಳನ್ನು ನೀನು ಮದುವೆ ಆದರೆ ನಿನ್ನ ಮರ್ಯಾದೆ ಏನು? ನಿಮ್ಮ ತಂದೆ ತಾಯಿ ಮರ್ಯಾದೆ ಏನು? ನಿನ್ನ ಸಮುದಾಯದಲ್ಲಿ ಮರ್ಯಾದೆ ಏನು? ನಿನ್ನ ತಲೆ ಎತ್ತಿ ಓಡಾಡೋಕ್ಕಾಗಲ್ವಲ್ಲ. ನೀನು ಭಾಗ್ಯವಂತ, ನೀನು ಧನ್ಯನು. ಅಂತ ಪವಿತ್ರವಾದ ಮರಿಯಳನ್ನ ಮದುವೆ ಆಗುವಂತ ನೀನ್ ಭಾಗ್ಯವಂತನು. ಯೋಸೇಫನ ನಿಮಿತ್ತ ದೇವರು ಮರಿಯಳನ್ನು ಆರಿಸ್ಕೊಂಡಿಲ್ಲ, ಮರಿಯಳ ನಿಮಿತ್ತ ಯೋಸೇಫನ ದೇವರು ಆರಿಸ್ಕೊಂಡಿದ್ದಾನೆ. ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಈ ಶಬ್ದವನ್ನು ಹೇಳುವಾಗ ಯೋಸೇಫ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅವನಿಗಿದು ಹೊಸದು, ಆಶ್ಚರ್ಯ ಆಗ್ತಾ ಇದೆ. ಒಂದು ಕಡೆ ಭಯ ಆಗ್ತಾ ಇದೆ, ಒಂದು ಕಡೆ ನಂಬಿಕೆ ಹುಟ್ಟುತ್ತಾ ಇದೆ, ಒಂದು ಕಡೆ ನಿರೀಕ್ಷೆ ಹುಟ್ಟುತ್ತಾ ಇದೆ. ಸತ್ಯವೇದ ಹೇಳ್ತದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಒಂದು ಆಮೇಲೆ ಹೇಳಬೇಕಾಗಿತ್ತು. ಅಂದರೆ ನಿಮ್ಗೆ ಯಾರಿಗೂ ನಿರೀಕ್ಷೆ ಇಲ್ವಾ? ನಿಮಗೆಲ್ಲರಿಗೂ ಯಾರ ಮೇಲೆ ನಿರೀಕ್ಷೆ ಇದೆ? ನಿಮ್ಮನ್ನ ಕರೆಯಲ್ಪಟ್ಟ ಯೇಸು ಮೇಲೆ ನಿಮಗೆ ನಿರೀಕ್ಷೆ ಇರೋದಾದರೆ ಆ ನಿರೀಕ್ಷೆ ವ್ಯರ್ಥ ಆಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಈಕೆ ಗರ್ಭ ಧರಿಸಿ ತಾಯಿ ಯಾರಿಗಾಗ್ತಾ ಇದ್ದಾಳೆ ಗೊತ್ತಾ? ಸಾಧಾರಣವಾದ ಒಂದು ಪ್ರವಾದಿಗಲ್ಲ ರೀ, ಒಬ್ಬ ರಾಜನಿಗಲ್ಲ ರೀ, ಒಬ್ಬ ಸಾಮಾನ್ಯವಾದ ವ್ಯಕ್ತಿಗಲ್ರಿ. ದೇವರ ವಾಕ್ಯ ಹೇಳ್ತದೆ, ಪರಲೋಕ ಭೂಲೋಕ ಸರ್ವಶಕ್ತನಾದ ದೇವಾದಿ ದೇವನಿಗೆ, ನರ ಜನ್ಮದವನಾಗಿ ಭೂಲೋಕಕ್ಕೆ ಪ್ರವೇಶ ಮಾಡುವಂಥ ಆ ಯೇಸು ಕ್ರಿಸ್ತನಿಗೆ ಈಕೆ ತಾಯಿ ಆಗ್ತಾ ಇದ್ದಾಳೆ ಅಂದರೆ ಅದು ಎಷ್ಟು ದೊಡ್ಡ ಸೌಭಾಗ್ಯ ಗೊತ್ತಾ? ಅದು ಊಹಿಸೋಕ್ಕೆ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಒಂದು ಆಶ್ಚರ್ಯ ಏನಂದರೆ, ದೇವರು ಮರಿಯಳನ್ನು ಆರಿಸ್ಕೊಂಡು ಧನ್ಯಳು ಅಂತ ಅಷ್ಟೇ ಹೇಳಿದ್ದು, ನೀನೇ ದೇವರು ಅಂತ ಹೇಳಲಿಲ್ಲ. ಆದರೆ ಭೂಲೋಕ ಆ ಮರಿಯಳನ್ನು ದೇವರಿಗಿಂತ ದೊಡ್ಡ ದೇವರಾಗಿ ಮಾಡಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಅದು ದೇವರು ಹೇಳ್ತಾನೆ, ನೀನು ಮೂರ್ಖ ಆಲೋಚನೆ ನಿಮಿತ್ತ ಆಕೆನ ನೀನು ದೇವರಾಗಿಟ್ಟಿದೆಯಾ. ಮರಿಯಳು ಬಂದು ಹೇಳಿಲ್ಲ ನನಗೆ ದೇವರು ಮಾಡಿ ಅಂತ. ಜನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ದೇವರು ಮೌನವಾಗಿದ್ದಾನೆ.
ದೇವರ ವಾಕ್ಯ ಹೇಳ್ತದೆ ಆಕೆ ಧನ್ಯಳು ಅಂತ, ಆಕೆ ಭಾಗ್ಯವಂತಳು ಅಂತ. ಆ ಗರ್ಭ ಧರಿಸಲ್ಪಟ್ಟಂಥ ಆ ಮರಿಯಳು ಹಿಂದೆ ಮುಂದೆ ನೋಡಲೇ ಇಲ್ಲ ರೀ. ಅವಳ ಲೈಫಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಕೆ ಹೋಗಲೇ ಇಲ್ಲ ರೀ. ಗರ್ಭ ಧರಿಸಿದ ಮೇಲೆ ಎಷ್ಟು ಜನ ಮಾತಾಡ್ತಾರೆ ಅಂತ ನೋಡೋಕೆ ಹೋಗ್ಲಿಲ್ಲ ರೀ. ಮನೆಯವರು ಒಳಗಿಟ್ಕೊಳ್ತಾರೆ ಹೊರಗಿಟ್ಕೊಳ್ತಾರೆ ನೋಡೋಕೆ ಹೋಗಲಿಲ್ಲ ರೀ. ಅವಳಿಗೆ ಯಾರು ಏನು ಹೇಳ್ತಾರೆ ಅದು ಗಮನಿಸಲಿಲ್ಲ ರೀ. ಅವಳು ಮೊದಲು ಪ್ರಾಮುಖ್ಯತೆ ಯಾರಿಗೆ ಕೊಟ್ಟಿದ್ದಾಳೆ ಅಂದರೆ ಪರಲೋಕದ ದೇವರಿಗೆ, ಪರಲೋಕದ ದೇವರ ಸ್ವರಕ್ಕೆ, ಪರಲೋಕದ ದೇವರ ವಾಕ್ಯಕ್ಕೆ. ಅವಳು ಸತ್ಯ ಯಾವುದಿದೆಯೋ ಅದಕ್ಕೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಲು. ಕಡೆಗೆ ಆ ಯೇಸು ಬರುವಂಥ ಜಾಗ ಕೊಟ್ಲಲ್ಲ ಆ ಮರಿಯಳನ್ನ, ಯೇಸು ಶಿಲುಬೆ ಮೇಲಿದ್ದಾಗ ಅವಳನ್ನ ಮರ್ತೋಗಿಲ್ಲ. ಅವಳ ಕಡೆ ನೋಡಿ ಹೇಳ್ತಾನೆ, ಅಮ್ಮ ಇಷ್ಟು ದಿನ ನನಗೆ ಸಪೋರ್ಟಿವ್ ಆಗಿ ತಾಯಿಯಾಗಿ ಲೋಕದಲ್ಲಿ ಇದ್ದಲ್ಲ, ನಾನು ನಿನ್ನ ಮರೆಯಲ್ಲಮ್ಮ. ಆಗ ಯೇಸು ಹೇಳ್ತಾನೆ ಶಿಲುಬೆ ಮೇಲೆ, ಓ ಪ್ರಿಯ ಸಹೋದರನೇ, ಅವರ ತಮ್ಮನಿಗೆ ಹೇಳ್ತಾನೆ, ಈಗೋ ಮರಿಯಳಿದ್ದಾಳಲ್ಲ, ಈ ತಾಯಿಯನ್ನ ನಿಮ್ಮ ಕೈಗೆ ಈಗ ಒಪ್ಪಿಸ್ಕೊಡ್ತಾ ಇದ್ದೇನೆ. ನೀವು ಜೀವಂತವಾಗಿರುವ ದಿನದ ತನಕ ಆ ಕಳೆಯನ್ನ ನೀವು ಗಮನಿಸಬೇಕು, ಪೋಷಿಸಬೇಕು, ನೋಡ್ಕೊಳ್ಬೇಕು, ರೆಸ್ಪೆಕ್ಟ್ ಕೊಡಬೇಕು. ಅವಳೇನು ಹೇಳ್ತಾಳೋ ಅದನ್ನು ಮಾಡ್ರಿ. ಹಲ್ಲೆಲೂಯಾ. ಆ ದೇವಾದಿದೇವನು ಆಕೆ ಗರ್ಭದಲ್ಲಿ ಹುಟ್ಟ ನಿಮಿತ್ತವಾಗಿ ಪ್ರಪಂಚ ಹೇಳ್ತದೆ ಆಕೆ ಧನ್ಯಳು, ಆಕೆ ಭಾಗ್ಯವಂತಳು. ಹಾಗೆ ಸತ್ಯವೇದ ಹೇಳ್ತದೆ, ಈ ಲೋಕದಲ್ಲಿ ಜನ್ಮ ನೀಡುವಂಥ ತಾಯಿ ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರಿಗಿಂತ ದೇವರ ಕೃಪೆಯ ನಿಮಿತ್ತ ಅವಳು ಪೋಷಿಸ್ತಾಳೆ, ಸಂತೈಸ್ತಾಳೆ, ಆಧರಿಸ್ತಾಳೆ, ನೋಡಿಕೊಳ್ತಾಳೆ. ಆದರೆ ಕಡೆಯವರೆಗೂ ಆ ಮಕ್ಕಳು ಆ ತಾಯಿ ತಂದೆಯಲ್ಲೇ ನೋಡ್ಕೊಳ್ಳೋರು ಇದ್ದೀವಾ? ಇವತ್ತು ನೋಡ್ತಾ ಇದ್ದೀವಾ? ತಾಯಿ ಪ್ರೀತಿನ ಕಡೆಯವರೆಗೂ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀವಾ? ತಾಯಿ ಮಾತನ್ನ ಕೇಳ್ತಾ ಇದ್ದೀವಾ? ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಾ? ತಾಯಿಗೆ ವಿಧೇಯರಾಗಿದ್ದೀವಾ? ತಾಯಿ ತಂದೆನ ಸನ್ಮಾನ ಮಾಡ್ತಾ ಇದ್ದೀವಾ? ತಾಯಿಗೆ ವಿಧೇಯರಾಗಿ ನಡೀತಾ ಇದ್ದೀವಾ? ಹೆಂಡತಿ ಬರೋವರೆಗೂ ತಾಯಿನ ಎಷ್ಟೋ ಮನೆಯಲ್ಲಿ ದೇವ್ರ ಥರ ನೋಡ್ತಾ ಇರ್ತಾರೆ. ಹೆಂಡತಿ ಬಂದ ಮೇಲೆ ತಾಯಿ ದೆವ್ವ ಆಗ್ಬಿಡ್ತಾಳೆ. ಇದ್ದೀರಾ? ಹೆಂಡತಿ ಬರೋವರೆಗೂ ಎಷ್ಟೋ ಮನೆಗಳಲ್ಲಿ ತಾಯಿ ದೇವರಾಗಿರ್ತಾರೆ. ಹೆಂಡತಿ ಬಂದ ಮೇಲೆ ಅದೇ ತಾಯಿ ಆ ಮಗನಿಗೆ ದೆವ್ವ ಆಗಿಬಿಡ್ತಾರೆ. ಅದು ದೇವರ ಮಕ್ಕಳ ಮನೆಯಲ್ಲಿ ತಾಯಿ ಯಾವಾಗಲೂ ತಾಯಿ ಆಗಿರಬೇಕು, ಹೆಂಡತಿ ಆಗಿರಬೇಕು, ನಮ್ಗೆ ಹುಟ್ಟೋ ಮಕ್ಕಳಾಗಿರಬೇಕು. ಇವರೆಲ್ಲರೂ ಕ್ರಮಬದ್ಧವಾಗಿ ದೇವರಿಗೆ ಭಯಪಟ್ಟವರಾಗಿ ನಡಿಬೇಕು. ಹಲ್ಲೆಲೂಯಾ. ಒಂದು ತಾಯಿ ಮಗನನ್ನು ತುಂಬ ಪ್ರೀತಿ ಮಾಡಿ ಅವಳನ್ನ ಸಾಕಿ ಬೆಳೆಸ್ತಾಳೆ. ತನ್ನ ಜೀವನೇ ತತ್ತಿ ಬಿಡ್ತಾಳೆ ಅವಳು. ಮಕ್ಕಳಿಗೆ ಪೋಷಣೆ ಮಾಡೋಕ್ಕೆ ಎಷ್ಟೋ ತಂದೆ ತಾಯಿಗಳು ಅವ್ರು ಮಾಡೋ ಕೆಲಸನ ಅವ್ರು ಕೇರೆ ಮಾಡಲ್ಲ. ಎಷ್ಟೋ ಜನ ಇವತ್ತು ಮನೆಗಳಲ್ಲಿ ಹೋಗಿ ಪಾತ್ರೆ ತೊಳಿತಾರೆ, ಕೂಲಿ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಯಾವ ಕೆಲಸ ಬೇಕಾದರೂ ಮಾಡುತ್ತಾರೆ. ಕಾರಣ ಏನು? ತನ್ನ ಮಕ್ಕಳನ್ನು ಸಾಕೋದಕ್ಕೋಸ್ಕರ, ತನ್ನ ಮಕ್ಕಳ ಆಸೆಗಳನ್ನ ತೀರಿಸೋದಕ್ಕೋಸ್ಕರ, ತನ್ನ ಮಕ್ಕಳ ಯೋಚನೆ ಮಾಡಿ ಅವರೆಲ್ಲ ಕೆಲಸಗಳನ್ನ ಮಾಡಿ ಆ ಮಕ್ಕಳಿಗೆ ಊಟನ ಕೊಡೋದಕ್ಕೋಸ್ಕರ ತಮ್ಮನ್ನೇ ಮರ್ತೋಗ್ಬಿಡ್ತಾರೆ. ಇವತ್ತಿಗೂ ಎಷ್ಟೋ ತಾಯಿಂದರು ತಂದೆದರು ಮನೆ ಕೆಲಸ ಮಾಡ್ತಾಯಿದ್ದಾರೆ, ಗಾರೆ ಕೆಲಸ ಮಾಡ್ತಾಯಿದ್ದಾರೆ, ಕೂಲಿ ಕೆಲಸ ಮಾಡ್ತಾಯಿದ್ದಾರೆ, ಹೊರಕ್ಕಾಗದಂಥ ಕೆಲಸಗಳನ್ನು ಮಾಡಿ ತನ್ನ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಪ್ರಿಯ ಸಹೋದರಿಯೇ, ಈ ರೀತಿಯಾಗಿ ಒಂದು ಭಾರ ಹೊತ್ತುಕೊಂಡು ಸಾಕುವಂಥ ತಂದೆ ತಾಯಿನ ನಾವು ಸನ್ಮಾನ ಮಾಡ್ತಾ ಇದ್ದೇವಾ? ಗೌರವಿಸ್ತಾ ಇದ್ದೇವಾ? ದೇವರ ವಾಕ್ಯ ಹೇಳ್ತದೆ, ಒಂದು ತಾಯಿ ನಿನ್ನನ್ನು ಮರಿಬೋದು, ನಾನು ನಿನ್ನನ್ನು ಮರೆಯಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ಒಂದು ತಾಯಿ ನಿನ್ನನ್ನು ಸಂತೈಸುವಾಗ ನಾನು ನಿಮ್ಮನ್ನು ಸಂತೈಸ್ತೇನೆ. ಒಂದು ತಾಯಿ ತನ್ನ ಮಗನ ತುಂಬ ಕಷ್ಟಪಟ್ಟು ಬೆಳೆಸಿ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಒಂದು ಒಳ್ಳೆ ಕೆಲಸ ಕೊಡಿಸಿ, ಅವನಿಗೆ ಮದುವೆ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಅವ್ರನ್ನ ನೋಡ್ಕೊಳ್ತಾಳೆ. ಮದುವೆ ಆಗಿ ಬಂದಂಥ ಸಹೋದರಿ ಅವರ ಹೆಂಡತಿ ಸ್ವಲ್ಪ ದಿನದಲ್ಲೇ ಗಂಡನಿಗೆ ಪಿರಿ ಸ್ಟಾರ್ಟ್ ಮಾಡ್ತಾಳೆ. ಗಂಡ ಕೇಳ್ತಾನೆ ಹೆಂಡತಿಗೆ, ಮದುವೆ ಆಗಿ ಬಂದ ದಿನದಿಂದ ನಾನು ನೋಡ್ತಾ ಇದ್ದೀನಿ
ಒಂದಲ್ಲ ಒಂದು ಸಮಸ್ಯೆ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಕಾರಣ ಏನು? ಅವಳು ಸ್ವಲ್ಪ ದಿನ ಹೇಳೋದೇ ಇಲ್ಲ, ಸ್ವಲ್ಪ ದಿನ ಹೇಳೋದೇ ಇಲ್ಲ. ಗಂಡ ಮನೆ ಬರೋಕ್ಕೆ ಬೇಜಾರು, ಹೊರಗಡೆ ಸಮಾಧಾನ ಇಲ್ಲ, ಒಳಗಡೆ ಸಮಾಧಾನ ಇಲ್ಲ, ಎಲ್ಲೋದ್ರೂ ಸಮಾಧಾನ ಇಲ್ಲ. ಇದಕ್ಕೆ ಕಾರಣ ಏನು? ತಾಯಿಗೋಗಿ ಕೇಳ್ತಾನೆ, ತಾಯಿ ನನಗೆ ಗೊತ್ತಿಲ್ಲ ಅಂತಾಳೆ. ಹೆಂಡತಿಗೆ ಕೇಳ್ತಾನೆ, ಹೆಂಡತಿ ಹೇಳ್ತಾಳೆ ಸ್ವಲ್ಪ ದಿನ ನನಗೂ ಗೊತ್ತಿಲ್ಲ. ಆದರೆ ಸತತವಾಗಿ ಆ ಮನೆಯಲ್ಲಿ ದಿನ ಜಗಳ, ದಿನ ಜಗಳ, ದಿನ ಜಗಳ, ಕೂತ್ರೆ ನಿಂತ್ರೆ ಜಗಳ. ಆ ಜಗಳಕ್ಕೆ ಕಾರಣ ಏನು? ಹೆಂಡತಿಗೆ ಗಂಡ ಹೇಳ್ತಾನೆ, ಈ ಜಗಳ ಆಡಲಿಕ್ಕೆ ಕಾರಣ ನೀನು ಹೇಳಲೇಬೇಕು. ಆ ಹೆಂಡತಿ ಹೇಳ್ತಾಳೆ, ರೀ ನಿಮ್ಮ ತಾಯಿ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ. ನಿಮ್ಮ ತಾಯಿ ಇರೋ ಈ ಮನೆ ಒಳಗೆ ನಿಮ್ಮ ಜೊತೆ ನಾನು ಸಂಸಾರ ಮಾಡೋಕ್ಕಾಗಲ್ಲ. ನನ್ನ ಸಪ್ರೇಟಾಗಿ ಇರ್ತೀರಾ? ನಿಮ್ಮ ಜೊತೆ ನಾನು ಆನಂದವಾಗಿರ್ತೀನಿ. ಆ ತಾಯಿ ಜೊತೆ ಇರೋಕ್ಕೆ ಆಗಲ್ಲ. ಅವನ ಕಾರಣ ಕೇಳ್ತಾನೆ. ಅವಳು ಕಾರಣ ಮಾತ್ರ ಹೇಳೋದಿಲ್ಲ. ಅವಳು ನನಗೆ ಬೇಡ, ನಮ್ಮ ಮನೇಲಿ ಆಕೆ ಇರಬಾರ್ದು, ಆಕೆನ ದೂರ ಮಾಡಿದ್ರೆ ನಿನ್ನ ಜೊತೆ ನಾನು ಇರ್ತೀನಿ. ಇದೇ ದಿನ ಗಲಾಟೆ ನಡೀತಾ ಇತ್ತು. ಒಂದು ದಿನ ಗಂಡ ಗಟ್ಟಿ ಧೈರ್ಯ ಮಾಡಿ ಆಕೆ ಕೇಳ್ತಾನೆ, ಸರಿ ನಾನು ನನ್ನ ತಾಯಿನ ದೂರ ಕಳಿಸ್ಬಿಡ್ತೀನಿ, ನಾನು ನಿನ್ನ ಸಂಸಾರ ಮಾಡೋಣ. ಅವಳ ಕಂಡೀಷನ್ ಏನಂದರೆ ದೂರ ಕಳಿಸಂಗಿಲ್ಲ, ಆಕೆ ಈ ಲೋಕದಲ್ಲೇ ಇರಬಾರ್ದು, ಅವಳು ಸತ್ತೋಗಬೇಕು. ಆಗ ಮಾತ್ರ ನಾನು ನಿನ್ನ ಜೊತೆ ಸಂಸಾರ ಮಾಡ್ತೀನಿ. ಇವನಿಗೆ ತುಂಬ ಕಠಿಣ ಆಗೋಯ್ತು. ಅಯ್ಯೋ, ನನ್ನ ಎತ್ತ ದಿನದಿಂದ ಇವತ್ತಿನವರೆಗೂ ಪೋಷಣೆ ಮಾಡ್ಕೊಂಡು ಬಂದಲ್ಲ, ನನಗೋಸ್ಕರ ಎಷ್ಟೋ ಮನೆಗಳ ಪಾತ್ರೆ ತೊಳ್ಕೊಂಡು ಬಂದ್ಲಲ್ಲ, ಎಷ್ಟೋ ಕಷ್ಟಪಟ್ಟು ಬೆಳೆಸಿದ್ಲಲ್ಲ, ಈ ತಾಯಿನ ಹೊರಗೆ ಹೋಗೋದು ಹೆಂಗೆ ಅಂತ, ಹೇಳೋದು ಹೆಂಗೆ ಅಂತ ಚಿಂತೆಯಲ್ಲಿದ್ದಂಥ ಮಗನಿಗೆ ಇನ್ನೊಂದು ಶಾಕ್, ಆಕೆ ಜೀವಂತವಾಗಿರಬಾರ್ದು. ಇದ್ದೀರಾ? ಇದಿಷ್ಟು ಕಷ್ಟಕರವಾದ ಒಂದು ಸಂಗತಿ. ಆದರೆ ಅವನು ಅದಕ್ಕೂ ಒಪ್ಕೊಂಡ್ಬಿಟ್ಟು, ಆಯಿತು ನಮ್ಮ ತಾಯಿನ ನಾನು ಸಾಯಿಸಿಬಿಡ್ತೇನೆ ಅಂತ. ಆಕೆ ಇನ್ನೊಂದು ಕಂಡೀಷನ್ ಹಾಕ್ತಾಳೆ, ನನಗೇನು ಗೊತ್ತು, ನೀನೆಲ್ಲಾದರೂ ಕರ್ಕೊಂಡೋಗಿ ತಾಯಿ ಸತ್ತೋದ್ಲು ಅಂತ ಸುಮ್ಮನೆ ಹೇಳ್ಬೋದು. ಅವಳು ಸತ್ತಿದ್ದನ್ನ ಪ್ರೂಫ್ಗೆ ಅವಳು ಸತ್ತೋಗಿದ್ದಾಳೆ ಅಂತ ಸಾಕ್ಷಿಗೋಸ್ಕರ ಆಕೆಯ ಹೃದಯವನ್ನ, ನಿನ್ನ ತಾಯಿಯ ಹೃದಯವನ್ನ ಕೊಂದ ನಂತರ ಆ ಹೃದಯವನ್ನ ನನಗೆ ತಗೊಂಡು ಬಂದು ನೀನು ತೋರಿಸಬೇಕು. ತುಂಬ ಕಠಿಣಕರವಾದ ಸಂಗತಿ. ಎಷ್ಟೋ ಜನ ಗಂಡಂದಿರು ಇವತ್ತು ಹೆಂಡತಿ ಮಾತಿಗೆ ಬೆಂಡಾಗ್ಬಿಟ್ಟಿದ್ದಾರೆ. ತಪ್ಪಲ್ಲ, ಹೆಂಡತಿ ಮಾತು ಕೇಳಬೇಕು, ತಪ್ಪಲ್ಲ. ಮಿತಿ ಮೀರಿ ಹೋಗುವಾಗ ನೀನು ಯೋಚಿಸ್ಬೇಕು, ನಿನ್ನ ಹೆಂಡತಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾಳಾ, ಕೆಟ್ಟ ಆಲೋಚನೆ ಕೊಡ್ತಾ ಇದ್ದಾಳಾ, ಬಂಧು ಬಳಗ ಎಲ್ಲರನ್ನ ನಿನ್ನಿಂದ ದೂರ ಮಾಡ್ತಾ ಇದ್ದಾಳಾ, ಎತ್ತ ತಾಯಿನ ದೂರ ಮಾಡ್ತಾಳಾ, ಸಂಬಂಧಿಕರನ್ನ ದೂರ ಮಾಡ್ತಾ ಇದ್ದಾಳಾ, ನಿನಗಿರುವಂಥ ಕಮ್ಯುನಿಕೇಷನ್ ಅನ್ನ ಕಟ್ ಮಾಡ್ತಾ ಇದ್ದಾಳಾ? ಆ ಹೆಂಡತಿ ಬಗ್ಗೆ ಬಿ ಕೇರ್ಫುಲ್. ಅವಳ ನಡೆ ಬಗ್ಗೆ ಬಿ ಕೇರ್ಫುಲ್. ಅವಳ ಆತ್ಮಿಕ ವಿಷಯದ ಬಗ್ಗೆ, ಶಾರೀರಿಕ ವಿಷಯದ ಬಗ್ಗೆ ಅವಳು ಯಾವ ರೀತಿ ಇದ್ದಾಳೆ ಅರಿಯತಕ್ಕ ಹೃದಯ ನಿನಗಿಲ್ಲದೆ ಹೋದ್ರೆ ಒಂದು ದಿನ ಆ ಹೃದಯ ಕೇಳ್ತಾಳೆ ಅವಳು. ಇವತ್ತೆಷ್ಟೋ ಕಂಪ್ಲೇಂಟ್ಸ್ ನನ್ನ ಹತ್ರ ಬರುತ್ತೆ, ನನ್ನ ಗಂಡ ತಾಯಿ ಮಾತೇ ಕೇಳೋದು ಪಾಸ್ಟರ್, ಇನ್ನೂ ಆ ತಾಯಿ ಸರ್ಗ ಬಿಟ್ಟಿಲ್ಲ ಅಂತಾರೆ, ನನ್ನ ಮಾತು ಕೇಳ್ತಾ ಇಲ್ಲ ಪಾಸ್ಟರ್, ಅವರಮ್ಮ ಏನು ಹಾಕ್ತಾರೋ ಗೀಟ್, ಆ ಗೀಟನ್ನು ನನ್ನ ಗಂಡ ದಾಟಲ್ಲ ಅಂತ ಎಷ್ಟೋ ಹೆಣ್ಣು ಮಕ್ಕಳ ಗೋಳಿವತ್ತು. ಆದರೆ ಈತ ಆ ಹೆಂಡತಿಯ
ಒಂದು ಪ್ರೀತಿಗೆ, ಆ ಹೆಂಡತಿಯ ಮುದ್ದು ಮುದ್ದು ಮಾತುಗಳಿಗೆ ಮರಳಾಗಿ ಅವಳಿಗೆ ಮಾತು ಕೊಡ್ತಾನೆ, ಆಯ್ತು ನನ್ನ ತಾಯಿನ ಕೊಂದು ಆ ಹೃದಯನ ತಗೊಂಡು ಬಂದು ನಿನಗೆ ತೋರಿಸ್ಬಿಡ್ತೀನಿ. ಕಠಿಣ ಹೃದಯ ಮಾಡ್ಕೊಂಬಿಟ್ಟ. ಮಾಡಿಕೊಂಡು ಹೆಂಡತಿಗೆ ಮಾತು ಕೊಟ್ಟ, ನಿನ್ನ ಆಸೆ ಪ್ರಕಾರನೇ ನನ್ನ ತಾಯಿನ ಕೊಂದು ಆ ಹೃದಯವನ್ನು ತಂದು ನಿನ್ನ ಕೈಗೆ ಕೊಡ್ತೀನಿ ಅಂತ. ಒಂದು ದಿನ ತಾಯಿನ ಕೊಲ್ಲಬೇಕು ಅಂತ ಹೋಗ್ತಾನೆ. ಅವಳು ಗಾಢ ನಿದ್ರೆಯಲ್ಲಿದ್ದಾಳೆ. ಆ ಕಣ್ಣೀರು ಹಾಕ್ಕೊಂಡು ವಾಪಸ್ ಬಂದುಬಿಡ್ತಾನೆ. ಇನ್ನೊಂದು ದಿನ ಹೋಗ್ತಾನೆ. ಆ ತಾಯಿ ಇನ್ನೇನು ಕೊಲ್ಲಬೇಕು ಅನ್ನುವಾಗ, ಕೊಲ್ಲಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ತಾಯಿಗೆ ಆರೋಗ್ಯ ಸರಿ ಇರೋದಿಲ್ಲ. ಅದನ್ನು ನೋಡಿ ನೊಂದು ಅವನು ತಿರುಗಿ ವಾಪಸ್ ಹೋಗ್ಬಿಡ್ತಾನೆ. ಮೂರನೇ ಸಲ ಆ ತಾಯಿ ಹತ್ರ ಚೆನ್ನಾಗಿ ಮಾತಾಡಿ, ಅವಳು ಗಾಢ ನಿದ್ರೆಯಲ್ಲಿದ್ದಾಗ ಆಕೆನ ಕೊಂದು ಆಕೆ ಹೃದಯನ ತೆಗೆದುಕೊಂಡು ಬಂದು ಅವ್ರ ಹೆಂಡತಿಗೆ ತೋರಿಸ್ಬೇಕಂತ ಅವನು ಓಡಿ ಬರ್ತಾ ಇರುವಾಗ, ಆತುರದಿಂದ, ದುಃಖದಿಂದ, ನೋವಿನಿಂದ, ವೇದನೆಯಿಂದ, ಕನಿಕರ ಇಲ್ಲದವನಾಗಿ ಕೊಂದು ಆ ಹೃದಯ ಎತ್ಕೊಂಡು ಬರ್ತಾ ಇರುವಾಗ ಅವನ ಎಡವಿ ಆ ದಾರಿಲಿ ಬಿದ್ದೋಗ್ಬಿಡ್ತಾನೆ. ದಾರಿಲಿ ಬಿದ್ದ ಕೂಡಲೇ ಆ ತಾಯಿಯ ಹೃದಯ ಬಿದ್ದ ತಕ್ಷಣ, ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲ, ಬಿದ್ದ ಕೂಡಲೇ ಆ ಮಗನಿಗೆ ಕೇಳುತ್ತಂತೆ, ಮಗು ನಿನಗೆಲ್ಲಾದರೂ ಪೆಟ್ಟಾಯ್ತಾ? ಒಂದು ಅಲ್ಲೇಲುಯ್ಯ ಹೇಳ್ರಿ. ತಾಯಿಯ ಹೃದಯ ಆ ದಾರಿಲಿ ಮಗು ಬಿದ್ದ ಕೂಡಲೇ ಆ ಮಗನಿಗೆ ಕೇಳುತ್ತೆ, ಮಗನೇ ನಿನಗೆಲ್ಲಾದರೂ ಪೆಟ್ಟಾಯ್ತಾ? ಅದಕ್ಕೆ ಈ ಲೋಕದ ಜನ ಹೇಳ್ತಾರೆ ತಾಯಿ ದೇವರು ಅಂತ. ಆದರೆ ಬೈಬಲ್ ಹೇಳ್ತದೆ ತಾಯಿ ದೇವರಲ್ಲ, ಒಂದು ಮಗುನ ಅಳೆದು ಪೋಷಣೆ ಮಾಡಿ ಬೆಳೆಸೋದಕ್ಕೆ ಆ ಕೃಪೆ ದೇವರು ಕೊಟ್ಟಿದ್ದ. ಆ ಕಠಿಣವಾದ ಹೃದಯದಿಂದ ತಾಯಿನ ಕೊಂದು ಆ ಹೃದಯ ಬಿದ್ದ ಕೂಡಲೇ ಮಗನೇ ನಿನಗೆ ಪೆಟ್ಟಾಯ್ತಾ ಅಂತ ಆ ಶಬ್ದ ಕೇಳಿದ ತಕ್ಷಣ ಆ ಮಗ ಹೃದಯ ಒಡೆಯಲ್ಪಟ್ಟವನಾಗಿ ಗೋಳಾಡ್ತಾನೆ. ಅಯ್ಯೋ, ನನ್ನ ತಾಯಿನ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ, ನನ್ನ ತಾಯಿನ ನಾನು ಅರ್ಥ ಮಾಡ್ಕೊಂಡಿಲ್ವಲ್ಲ, ನನ್ನ ತಾಯಿನ ಅನ್ಯಾಯವಾಗಿ ನನ್ನ ಹೆಂಡತಿ ಮಾತನ್ನ ಕೇಳಿ ನಾನು ಕೊಂದು ಬಿಟ್ನಲ್ಲ. ಕೊಂದ ಮೇಲೂ ಆ ಹೃದಯ ನನ್ನ ಪ್ರೀತಿ ಮಾಡುತ್ತೆ. ಕೊಂದ ಮೇಲೂ ನನ್ನ ಹೃದಯ ನನ್ನ ವಿಷಯದಲ್ಲಿ ಗಮನ ಹರಿಸುತ್ತಲ್ಲ. ಮಗನೇ ಪೆಟ್ಟಾಯ್ತಾ? ಇದೇ ರೀತಿ ಯೇಸುವನ್ನು ಮಕ್ಕಳಾಗಿರುವ ನಾವು ಸೈತಾನನ ಮಾತನ್ನು ಕೇಳಿ ಶಿಲುಬೆ ಮೇಲೆ ಅವನನ್ನು ಕೊಂದುಬಿಟ್ಟು, ಕೊಂದರೂ ಆ ಯೇಸು ನಮಗೆ ಕೇಳ್ತಾನೆ, ಎಲ್ಲ ಈ ಕಷ್ಟಪಡುವವರೇ ಹೊರ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಎಷ್ಟೋ ವಿಶ್ವಾಸಿ ಸೈತಾನ್ ಮಾತು ಕೇಳಿ ಯೇಸುಗೆ ದಿನ ಕೊಲ್ತಾ ಇದ್ದೀವಿ. ಇವತ್ತು ಯೇಸುಗೆ ಕೊಲ್ತಾ ಇದ್ದೀವಿ. ಅವನ ಮಾತನ್ನು ಕೇಳ್ತಾ ಇಲ್ಲ ನಾವು, ಪ್ರಾರ್ಥನೆ ಮಾಡ್ತಾ ಇಲ್ಲ ನಾವು, ಆರಾಧನೆ ಮಾಡ್ತಾ ಇಲ್ಲ ನಾವು, ನಿಯತ್ತಾಗಿ ನಡೀತಾ ಇಲ್ಲ ನಾವು, ಭಯಭಕ್ತಿಯಿಂದ ನಡೀತಾ ಇಲ್ಲ ನಾವು. ಸೈತಾನೆಂಬ ಹೆಂಡತಿಯ ಮಾತನ್ನು ಕೇಳಿ ಎಷ್ಟೋ ಕುಟುಂಬಗಳು ಒಡೆದೋಗ್ತಾ ಇದೆಯಲ್ಲ, ಸಮಾಧಾನ ಇಲ್ಲವಲ್ಲ, ಸಂತೋಷ ಇಲ್ಲವಲ್ಲ, ನೆಮ್ಮದಿ ಇಲ್ಲವಲ್ಲ. ಪರಲೋಕ ನಮ್ಮ ಮನೆಯಲ್ಲಿ ಇದೆಯಾ? ಪರಲೋಕದಲ್ಲಿ ಜಗಳ ಇಲ್ಲ, ನಮ್ಮ ಮನೇಲಿ ಜಗಳ ಇದೆಯಾ? ಪರಲೋಕದಲ್ಲಿ ಕೂಗಾಟ ಇಲ್ಲ, ನಮ್ಮ ಮನೇಲಿ ಕೂಗಾಟ ಇದೆಯಾ? ಪರಲೋಕದಲ್ಲಿ ನೆರಳಾಟ ಇಲ್ಲ, ನಮ್ಮ ಮನೇಲಿ ನೆರಳಾಟ ಇದೆಯಾ? ಪರಲೋಕದಲ್ಲಿ ಚಾಡಿ ಹೇಳೋರು ಇಲ್ಲ, ನಮ್ಮ ಮನೇಲಿ ಇಲ್ವಾ? ಹಾಗಾದರೆ ವಿಶ್ವಾಸಿ ಮನೆಯೇ ನಾವು ದೇವರ ಮನೆ ಅಂತ ಹೇಳ್ಕೊಳಕ್ಕಾಗುತ್ತಾ? ನಮ್ಮ ಮನೇಲಿ ನಮ್ಮ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡ್ತಾ ಇದ್ದಾರಾ? ತಂದೆ ತಾಯಿ ಮಾತನ್ನು ಕೇಳ್ತಾ ಇದ್ದಾರಾ? ಅದಕ್ಕೆ ಯೇಸು ಹೇಳ್ತಾನೆ, ಒಂದು ತಾಯಿ ಮಗನನ್ನು ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸಿ. ಬರೀ ತಾಯಿ ಪ್ರೀತಿ ಮಾಡೋದು ಮಾತ್ರ ನೋಡಬೇಡ್ರಿ. ಎಷ್ಟೋ ತಾಯಿ ದ್ವೇಷ ಮಾಡ್ತಾ ಇದ್ದಾರೆ,
ಎಷ್ಟೋ ತಾಯಿದಿರು ಮಕ್ಕಳನ್ನ ಪ್ರೀತಿ ಮಾಡ್ತಾ ಇಲ್ಲ. ಎಷ್ಟೋ ತಾಯಿ ಸ್ವಂತ ಮಕ್ಕಳನ್ನು ಆಚೆ ಹಾಕಿದ್ದಾರೆ. ಪ್ರೀತಿಸಲ್ಲ, ಗೌರವಿಸಲ್ಲ, ಹಠ. ನನಗೆ ಗೊತ್ತಿರಾಗೆ ಎಷ್ಟೋ ಯೌವನಸ್ಥರಿಗೆ ವಿಶ್ವಾಸಿಯ ತಾಯಿಗಳು ಮದುವೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ನನ್ನ ಜಾತಿಲಿ ನೀನು ಮದುವೆ ಆಗಿಲ್ಲ ಅಂದರೆ ಇವತ್ತೇ ಸತ್ತೋಗ್ಬಿಡ್ತೇನೆ. ಆ ಮಗ ಎದುರ್ಕೊಂಡು ಸಾಯ್ತಾನೆ. ನಾನು ಮದುವೆ ಆದರೆ ಅಮ್ಮ ಸತ್ತೋಗ್ಬಿಡ್ತಾಳೆ ಅಂತ ಎಷ್ಟೋ ಜನ ಮದುವೆ ಆಗಿದ್ರೆ ಇವತ್ತಿಗೆ 60 ವರ್ಷ ಆಗ್ಬಿಡೈತೆ. ಯಾಕೆ ಬ್ರದರ್? ನಾನು ಮದುವೆ ಆದರೆ ಅಮ್ಮ ಸತ್ತೋಗ್ಬಿಡ್ತಾಳೆ. ಎಷ್ಟೋ ಜನ ಅಮ್ಮನ ಮೇಲೆ ಕುರುಡಾಗ್ಬಿಟ್ಟವ್ರೆ. ಸತ್ಯವೇದ ಹೇಳ್ತದೆ, ನೀನು ಗೌರವಿಸಬೇಕು, ಪ್ರೀತಿಸಬೇಕು. ತಪ್ಪಾದ ಮಾರ್ಗದಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ ನಿನ್ನನ್ನು ನಡೆಸುವಾಗ ಅದಕ್ಕೆ ನಿನ್ನ ಸಹಮತ ಇರಬಾರ್ದು. ಒಂದಲ್ಲೇಲು ಹೇಳಿ. ಅಮ್ಮ ಹೇಳೋವಳೆ ಅಂತ ಹೋಗಿ ಧುಮುಕ್ಬಿಟ್ಟಿರ. ಆಮೇಲೆ ಅಮ್ಮ ಹೇಳೋವಳೆ ಅಂತ ವಿಷ ತಗೊಂಡ್ಬಿಟ್ಟಿರ. ಅಮ್ಮ ಚರ್ಚ್ಗೆ ಹೋಗಿಲ್ಲ ಅಂತ ಗಲಾಟೆ ಮಾಡಿದ್ರೆ ಆ ಮಾತನ್ನ ಕೇಳ್ರಿ. ಪ್ರಾರ್ಥನೆ ಮಾಡಿಲ್ಲ ಅಂತ ಗಲಾಟೆ ಮಾಡಿದ್ರೆ ಆ ಮಾತನ್ನ ಕೇಳಿ. ಆರಾಧನೆಗೆ ಹೋಗಿಲ್ಲ ಅಂದರೆ ಆ ಮಾತನ್ನ ಕೇಳ್ರಿ. ಸಭಾಪಾಲಕರ ಮಾತನ್ನು ಯಾಕೋ ಕೇಳಿಲ್ಲ ನೀನು ಅಂದರೆ ಆ ಮಾತನ್ನು ನೀವು ಗದರಿಸಿ ಕೇಳ್ರಿ. ತಪ್ಪ ಬೋಧನೆ ಮಾಡೋ ತಂದೆ ತಾಯಿ ಮಾತನ್ನು ಕೇಳಬಾರ್ದು ಅಂತ ಬೈಬಲ್ ಹೇಳ್ತದೆ. ತಾಯಿಯಾಗಿ ಇರ್ತೀನಿ ಅಂತ ಯೇಸು ಹೇಳ್ತಾನೆ. ನನ್ನ ತಾಯಿ ತಂದೆಯ ನನ್ನ ವಾಕ್ಯವನ್ನು ಕೇಳೋರೆ, ನನ್ನ ವಾಕ್ಯವನ್ನು ಗೌರವಿಸುವವರೇ, ನನ್ನ ವಾಕ್ಯದ ಪ್ರಕಾರ ನಡೆಯುವಂಥವರೇ ನನಗೆ ತಂದೆ ತಾಯಿ. ನನಗೆ ನಿಜವಾಗ್ಲೂ ಒಂದು ಈ ಸಭೆಗೆ ಸಂತೋಷ ಏನಂದರೆ, ನಾನು ಆಡೋ ಮಾತು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಅರ್ಥ ಆಗೋಲ್ಲ ಗೊತ್ತಿಲ್ಲ, ಅದು ದೇವರ ಆತ್ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಒಂದಲ್ಲೇಲು ಹೇಳ್ರಿ. ಆಗಲೇ ಸಿಸ್ಟರ್ ಹೇಳಿದ್ರು 25 ಜನ ಬರ್ತಾ ಇದ್ದಾರೆ ಪ್ರೇಯರ್ಗೆ ಅಂತ. ಸಂತೋಷ ಇದೆಯಾ? ಸಂತೋಷ ಇದೆಯಾ? ಈ ಸಂತೋಷ ಎಲ್ಲಿವರೆಗಿರ್ತದೆ? ಇರಲ್ಲಮ್ಮ. ಯಾರಮ್ಮ ಹೇಳಿದ್ದು? ನಾನು ಹೇಳ್ತೀನಿ ಇರಲ್ಲ. ಈ 25 ಜನರಲ್ಲಿ ಯಾರಾದರೂ ಡಿಶಿಮ್ ಮಾಡಿಬಿಟ್ರು ಅಂದರೆ 5 ಜನ ಬರಲ್ಲ. ಇವಳ ಬಗ್ಗೆ ಅವಳು ಹೇಳ್ಬಿಟ್ರೆ ಅವಳು ಬರಲ್ಲ. ಅವನ ಬಗ್ಗೆ ಇವನು ಹೇಳ್ಬಿಟ್ರೆ ಇವನು ಇರಲ್ಲ. ಇವತ್ತಿಂದ ಪಾಸ್ಟ್ ಸುಮ್ಮನೆ ಕೂತ್ಕೊಳ್ಳ, ನೆಕ್ಸ್ಟ್ ಡೇ ಇರಲ್ಲ ಅವನು. ಇದು ದೇವರ ಮನೆ ಅಲ್ಲ. ತಾಯಿ ಯೇಸು ನಿನಗೆ ರೈಟ್ ಟೈಮ್ನಲ್ಲಿ ಅವನು ಪೋಷಿಸ್ತಾನೆ. ಆ ತಾಯಿ ಸ್ವರ ಕೇಳಬೇಕು ನೀನು. ಪಾಸ್ಟ್ರು ಬೈದರು, ವಿಶ್ವಾಸಿಗಳು ಬೈದರು, ಜಗಳಗಳು ಆದರೂ ಕರ್ತನೇನು ಹೇಳ್ತಾನೆ ಅದನ್ನು ಕೇಳಬೇಕು. ಆ ರೀತಿಯಾಗಿ ನಾನು ಝೂಮ್ ಆನ್ ಮಾಡಿದಾಗ ಸ್ಟಾರ್ಟಿಂಗ್ 80-100 ಜನ ಬರ್ತಾಯಿದ್ರು. ವಾರೇ ವಾ, ಇಲ್ಲಿಂದನೇ ನಾವು 80 ಜನನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ. 80 ಜನ 5 ವರ್ಷದಲ್ಲಿ ಎಷ್ಟು ಜನ ಆಗಿದ್ದಾರೆ ಗೊತ್ತಾ? ಈಗ 25 ಜನಕ್ಕೆ ಬಂದುಬಿಟ್ಟಿದ್ದಾರೆ. ಹಂಗಾದ್ರೆ ಇನ್ನು 65 ಜನ ಎಲ್ಲಿ? ಆ 65 ಜನರ ವಿಶ್ವಾಸ ಎಲ್ಲಿ? ಆ 65 ಜನರ ಭಯಭಕ್ತಿ ಎಲ್ಲಿ? ಆ 65 ಜನರಿಗೆ ಯೇಸು ತಾಯಿ ಆಗಿಲ್ವಾ? ಆ 60 ಜನರನ್ನ ಇವತ್ತು ಯಾರು ಮೇಂಟೈನ್ ಮಾಡ್ತಾ ಇದ್ದಾನೆ? ಹಂಗಾಗಿ ಪೌಲ್ ಹೇಳ್ತಾನೆ, ನಾನು ನಿಂತಿದ್ದೀನಿ ಅನ್ನೋನು ಬಿದ್ದೋಗ್ದಿರಂಗೆ ಸ್ಥಿರವಾಗಿ ನಿಂತ್ಕೊಳ್ಳಿ. ಅಲ್ಲೆಲೂಯಾ. ಪಾಪ ಸಿಸ್ಟ್ರು ಯಾವಾಗಲೂ 25 ಅಂತಾರೆ ನನಗಿಲ್ಲಿ ದಡಕ್ಕಂತದೆ. ಆ 25 ಹೋಗಿ 75 ಆದರೂ ಓಕೆ. ಆ 25 ಹೋಗಿ ಇನ್ನೂ ಕಮ್ಮಿ ಆಗ್ಬಿಟ್ರೆ ಯಾಕೆ ಅಂತ. ಅಲ್ಲೆಲೂಯಾ. ಅಗಸ ಗೊತ್ತಾ? ನಾನು ಮುಗಿಸ್ಬಿಡ್ತೇನೆ. ನೀವು ಲೇಟಾಗಿ ಕೊಟ್ಟಿದ್ದಕ್ಕೆ ನಾನು ಲೇಟಾಗಿ ಮುಗಿಸ್ತೀನಿ. ಅಗಸ ಗೊತ್ತಾ? ಅಗಸ ಅಂದರೆ ಯಾರು? ಬಟ್ಟೆ ಹೊಲಿಯವನ, ಒಗೆಯವನು. ಇಲ್ಲಿ ಏರಿಯಲ್ಲಿ ಒಂದು ಅಂಗಡಿ ಇರ್ತಾನೆ ಅವನು. ನಿಮಗೆಲ್ಲ ಹೇಳ್ತಾನೆ, ನಿಮ್ಮ ಬಟ್ಟೆಗಳು ಕೊಡಮ್ಮ, ನಾನು ಕ್ಲೀನಾಗಿ ಒಗೆದು ಕೊಡ್ತೀನಿ ಅಂತ. ನೀವೆಲ್ಲ ನಂಬಿ ಕೊಟ್ರಿ. ಆರಂಭದಲ್ಲಿ ಹೆಂಗೆ ಒಗಿತಾನೆ ಅವನು? ಅವನ ಮನೆ ಬಟ್ಟೆ ಥರನೇ ಒಗಿತಾನೆ. ಆರಂಭದಲ್ಲಿ ಒಗಿಯಲ್ಲ ಅವನು. ಆರಂಭದಲ್ಲಿ ಹೆಂಗೆ ಒಗಿತಾನೆ ಅಂದರೆ ಸರ್ಫೆಕ್ಸಲೆಲ್ಲ ಕ್ಲೀನಾಗಿ ಹಾಕಿ ಒಂದು ಚೂರು ಗಲೀಜು ಕಾಣ್ತಿರಂಗೆ ಎಷ್ಟು ಕ್ಲೀನಾಗಿ ಒಗೆದು ಬೇಕಾದ್ರೆ ಐರನ್ನೇ ಮಾಡಿಕೊಟ್ಟು ಬಿಡ್ತಾನೆ. ಕಾರಣ ನಿಮ್ಮನ್ನ ಅಟ್ರಾಕ್ಷನ್ ಮಾಡೋಕ್ಕೆ. ಸ್ವಲ್ಪ ಕಾಲ ಆದಮೇಲೆ ನಿಮ್ಮ ಬಟ್ಟೆದು ಒಂದೊಂದು ಬಟನೆಲ್ಲ ಕಿತ್ತೋಗಿರ್ತದೆ. ಕಾರಣ ಏನು? ಆರಂಭದಲ್ಲಿದ್ದಂಥ ಭಯಭಕ್ತಿ ಜನ ಎಲ್ಲ ಸೇರ್ಕೊಂಡ ಮೇಲೆ ಆ ಭಯಭಕ್ತಿ ಇರಲ್ಲ. ಆಗ ಒಂದು ಬಟ್ಟೆಗೆ 10 ನಿಮಿಷ ತಗೊಳ್ಳೋನು ಸ್ವಲ್ಪ ಕಾಲದ ನಂತರ ಒಂದು ಬಟ್ಟೆಗೆ 1 ನಿಮಿಷ ತಗೊಳ್ತಾನೆ. ಹಿಂಗೆ ಅಜ್ಜದು, ಹಿಂಗೆ ಕುಕ್ಕೋದು, ಹಿಂಗೆ ಹಾಕೋದು ಅಷ್ಟೇ.
ಆರಂಭದಲ್ಲಿ ಮಾತ್ರ ಅವನೇನು ಮಾಡ್ತಾನಂತೆ, ಕ್ಲೀನಾಗಿ ಒಗೆದು ಕೊಡ್ತಾನಂತೆ. ತದನಂತರ ಇಷ್ಟ ಬಂದಂಗೆ ಜೀವನ ಮಾಡ್ತಾನೆ. ಹಂಗೆ ದೇವರ ರಾಜ್ಯ ಇಲ್ಲಮ್ಮ. ದೇವರ ವಾಕ್ಯದಲ್ಲಿ ಪೌಲು ಹೇಳ್ತಾನೆ, ಆರಂಭದಲ್ಲಿ ಯೇಸುವನ ತಾಯಿಯಾಗಿ ಸ್ವೀಕಾರ ಮಾಡಲ್ಪಟ್ಟ ಸಹೋದರ ಸಹೋದರಿಯೇ ನೀನು ಬಿದ್ದಲ್ಲ. ಆಗ ನಾನು ಯೇಸು ಕೇಳ್ತಾನೆ, ಮಗನೇ ಪೆಟ್ಟಾಯ್ತಾ, ಮಗಳೇ ಪೆಟ್ಟಾಯ್ತಾ, ನಿನಗೇನಾದರೂ ತೊಂದರೆ ಆಯ್ತಾ? ಆ ಹುಡುಕಿ ಬಂದಂಥ ಯೇಸುನೇ ಇವತ್ತು ನಮಗೆ ರಕ್ಷಣೆ ಕೊಟ್ಟಿರೋದು. ಅದಕ್ಕೆ ಲೂಕ 19:10 ಹೇಳ್ತದೆ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಅವನು ಬಂದ. ಈ ಆರಾಧನೆಯಲ್ಲಿ ಪ್ರಿಯರೇ, ನಿಜವಾಗ್ಲೂ ನನಗೆ ತಾಯಿ ತಂದೆ ಯಾರು? ನನ್ನ ತಾಯಿ ತಂದೆ ಯಾರಾಗಿದ್ದಾರೆ? ನನ್ನ ಪೋಷಕ ಯಾರಾಗಿದ್ದಾರೆ? ನನ್ನನ್ನು ಸಂತೈಸುವವನು ಯಾರಾಗಿದ್ದಾರೆ? ನನ್ನನ್ನು ಆಧರಿಸುವವರು ಯಾರಾಗಿದ್ದಾರೆ? ಇವತ್ತೆಷ್ಟೋ ಲೋಕದ ತಂದೆ ತಾಯಿನ ಮರೆಯೋಕ್ಕಾಗದಿರೋ ಎಷ್ಟೋ ಜನ ಹುಚ್ಚರಾಗಿ ಹೋಗಿದ್ದಾರೆ. ಆದರೆ ನಿಜವಾದ ತಂದೆ ತಾಯಿ ನನಗೆ ಯೇಸು ಸ್ವಾಮಿ ಆಗಿದೆ. ನಿಜವಾದ ತಂದೆ ತಾಯಿ ಯೇಸು. ಆ ಯೇಸು ಬಿಟ್ಟರೆ ನಿಮಗೆ ಯಾವ ತಾಯಿ ತಂದೆ ಇಲ್ಲ. ಆ ಯೇಸುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ. ತಾಯಿ ಪೋಷಣೆ ಮಾಡುವಾಗೆ ನಾನು ಯೇಸು ನಿಮ್ಮ ಕಣ್ಣೀರನ್ನ ಒರೆಸ್ತಾನೆ, ನಿಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಅಮ್ಮ ಊಟ ಕೊಡಮ್ಮ, ಅಮ್ಮ ಓಡೋಗಿ ಮಗುವಿಗೆ ಕೊಡ್ತಾಳೆ. ಇವತ್ತು ಎಷ್ಟೋ ಮಕ್ಕಳಿಗೆ ಊಟ ಮಾಡ್ಸೋಕ್ಕಾಗದೆ ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಾ? ರೋಡಲ್ಲೆಲ್ಲ ಕರ್ಕೊಂಡು ಬಂದು ಆ ಚಂದಮಾಮನ ತೋರಿಸಿ ಮಗು ಹೆಂಗಾದರೂ ಊಟ ಮಾಡಲಿ. ಈಗಿರೋ ತಾಯಿಗಳಿಗೆ ಫುಲ್ಲು ಲಕ್ಸುರಿ. ಚಂದಮಾಮನೇ ತೋರಿಸಲ್ಲ, ಏನನ್ನ ತೋರಿಸ್ತಾರೆ? ಮೊಬೈಲಲ್ಲೇ ಚಂದಮಾಮನ ತೋರಿಸಿಬಿಡ್ತಾರೆ. ಆ ಮಗು ಬೆಳೆದ ಮೇಲೆ ಇವನಿಗೆ ಚಂದಮಾಮ ತೋರಿಸುತ್ತೆ. ಆದರೆ ಬೈಬಲ್ ಹೇಳ್ತದ್ರಿ, ನಿನ್ನ ಮಗುಗೋಸ್ಕರ ನೀನು ಎಷ್ಟು ಕಷ್ಟಪಡ್ತೀಯಲ್ಲ, ಅದಕ್ಕಿಂತ ನಾನು ನಿತ್ಯವಾಗಿ ನಿನಗೆ ತಂದೆ ತಾಯಿಯಾಗಿರ್ತೀನಿ.